ಹಲೋ ಬಾಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 15, ಅಂದ್ರೆ ಪ್ರಜಾಪ್ರಭುತ್ವದ ದಿನ ಅಂತೆ. ಸೊ ನನಗೂ ಗೊತ್ತಿರಲಿಲ್ಲ. ಸೊ ಈ ಜನ ಎಲ್ಲ ನಿಂತ್ಕೊಂಡಿರೋದು ನೋಡ್ಕೊಂಡು ವಿಡಿಯೋ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ನಾನು ಹೋಗ್ತಾ ಇರೋದು ಬೇರೆ ಒಂದು ಪ್ಲೇಸಿಗೆ ಆಗಿತ್ತು. ಇವತ್ತೊಂದು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಇದ್ದೆ. ಬಟ್ ಆದ್ರೆ ಇವತ್ತು ಪ್ರಜಾಪ್ರಭುತ್ವ ದಿನ ಅಂತ ಗೊತ್ತಿರಲಿಲ್ಲ. ಸೆಪ್ಟೆಂಬರ್ 15 ಇವತ್ತು. ಇವತ್ತು ಪ್ರಜಾಪ್ರಭುತ್ವದ ದಿನ ಅಂತ ಘೋಷಣೆ ಮಾಡಿದ್ದು 2007 ಸೆಪ್ಟೆಂಬರ್ 15ರಲ್ಲಿ. ವಿಶ್ವಸಂಸ್ಥೆ ಯಾವಾಗ ಘೋಷಣೆ ಮಾಡುತ್ತೆ 2007ರಲ್ಲಿ ಸೆಪ್ಟೆಂಬರ್ 15ರಲ್ಲಿ ಪ್ರಜಾಪ್ರಭುತ್ವ ದಿನ ಅಂತ ಘೋಷಣೆ ಮಾಡುತ್ತೆ. ಸೊ ಇದೊಂಥರ ಚೆನ್ನಾಗಿದೆ. ಅಂದರೆ ಹಿಂದಿನ ವರ್ಷ 2023ರಲ್ಲಿ ಕೂಡ ಇದನ್ನು ಮಾಡಿದ್ರು. ಅಂದರೆ ಈ ಥರ ಎಲ್ಲ ಇರಲಿಲ್ಲ. ಅಂದರೆ ಆವಾಗ ಮೈಸೂರಲ್ಲೆಲ್ಲ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡಿದ್ರಂತೆ. ಬಟ್ ಇದೊಂಥರ ಚೆನ್ನಾಗಿದೆ. ಅಂದರೆ ಈ ಸ್ಕೂಲ್ ಮಕ್ಕಳನ್ನ ಎಲ್ಲ ನಿಲ್ಲಿಸ್ಕೊಂಡು ಈ ಥರ ಅಂದರೆ ಮಾನವ ಸರಪಳಿ ರಚನೆ, ಅಂದರೆ ಎಲ್ಲರೂ ಒಂದೇ ಮನೋಭಾವದಿಂದ ಇರಬೇಕು ಅನ್ನೋದು ಉಂಟಲ್ಲ, ಒಂಥರ ಖುಷಿ ವಾತಾವರಣ. ಈಗ ಎಷ್ಟು ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಲೈನ್ ಸೀರಾಗಿ ನಿಂತಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ಸೊ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಂತೆ ಹೀಗೆ ಎಲ್ಲರಲ್ಲೂ ಒಂದೇ ಸಮಾನ ಮನೋಭಾವ ಇರಬೇಕು, ನಾವೆಲ್ಲರೂ ಒಂದೇ ಒಂದು ಮನೋಭಾವ ಇರಬೇಕು, ಎಲ್ರಿಗೂ ಏಕತೆ ಇರಬೇಕು ಅನ್ನೋ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಈ ಮಕ್ಕಳಿಂದನೇ ಅದನ್ನು ಬೆಳಿಬೇಕು. ಅಂದರೆ ಮಕ್ಕಳು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅದ್ರ ಅರ್ಥ ಗೊತ್ತಿರಲ್ಲ ಅಂತಲ್ಲ, ಪ್ರತಿಯೊಂದು ಮಕ್ಕಳಿಗೂ ಸ್ಕೂಲ್ ತಿಳಿಸಿರ್ತಾರೆ. ಸೊ ಇದನ್ನು ಮಕ್ಕಳು ತಿಳ್ಕೊಳ್ಳೋದಕ್ಕಿಂತ ಈ ದೊಡ್ಡವ್ರು ಇರ್ತಾರಲ್ಲ ಅವ್ರು ತಿಳ್ಕೊಬೇಕು. ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ನಮ್ಮ ಮಕ್ಕಳು ಯಾವ ಪ್ರದೇಶದಲ್ಲಿ ಬೆಳಿಬೇಕು, ಯಾವ ವಾತಾವರಣದಲ್ಲಿ ಇರಬೇಕು ಅನ್ನೋದ್ರ ಬಗ್ಗೆ ಡಿಫ್ರೆಂಟ್ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಷ್ಟೆಷ್ಟು ಗಲಭೆಗಳು ನಡೆಯುತ್ತೆ. ಮತ್ತು ನೋಡಿ, ಎಷ್ಟೋ ದೇಶಗಳು ಆರ್ಥಿಕ ನಷ್ಟ, ತುಂಬ ಕೆಟ್ಟ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ. ಆ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ವಿಷಯನೂ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಮಗೆ ಪ್ರಜಾಪ್ರಭುತ್ವ ತುಂಬ ಇಂಪಾರ್ಟೆಂಟ್. ನಾವು ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬೇಕು. ಹಾಗೆ ಪ್ರತಿಯೊಂದು ಕೂಡ ತರ್ಕಬದ್ಧವಾಗಿ ಯೋಚನೆ ಮಾಡಬೇಕು. ಈಗ ಮಕ್ಕಳು ನಾವೇನು ಕಲಿಸ್ತಿದ್ದೀವಿ ಅನ್ನೋದಕ್ಕಿಂತ ನಾವೆಷ್ಟು ಕಲ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ನನಗೆ ತಿಳಿದಿರೋ ಹಾಗೆ ಆಯಾ ಪಂಚಾಯತ್ಗೆ ವಹಿಸ್ಕೊಟ್ಟಿದ್ದಾರೆ ಅನ್ಸುತ್ತೆ. ಅಂದರೆ ಆಯಾ ಪಂಚಾಯತ್ ವತಿಯಿಂದ ಇಷ್ಟು ಮಕ್ಕಳನ್ನ ಆ ಲೆವೆಲ್ಲಿರೋ ಸ್ಕೂಲಲ್ಲಿರೋ ಮಕ್ಕಳನ್ನ ನಿಲ್ಲಿಸಿದ್ದಾರೆ ಇಲ್ಲಿ. ಅಂದರೆ ಒಂಥರ ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಹೋಗ್ತಾ ಮತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಸ್ಕೂಲು ಎಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ. ಚಿಕ್ಕ ಮಕ್ಕಳೆಲ್ಲ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಅಂದರೆ ಆಲ್ಮೋಸ್ಟ್ ಇವರೆಲ್ಲ ಕಾಲೇಜ್ ಲೆವೆಲಲ್ಲಿ ಇದ್ದವರು ಇದ್ದಾರೆ. ಅಂದರೆ ಮೋಸ್ಟ್ಲಿ 5ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ಲಿ ಹೈಸ್ಕೂಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ 7th ಡಿಗ್ರಿವರೆಗೂ ಸ್ಟೂಡೆಂಟ್ಸ್ ಇದ್ದಾರೆ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ಎಲ್ಲ ಕಲರ್ ಡ್ರೆಸ್ಸು. ಅಂದರೆ ಆ ಕಾಲೇಜಿಂದು ಸ್ಕೂಲಿಂದು ಸಪ್ರೇಟ್ ಯೂನಿಫಾರ್ಮ್ ಇರುತ್ತೆ, ಡ್ರೆಸ್ ಇರುತ್ತಲ್ಲ, ಡ್ರೆಸ್ ಕೋಡ್, ಅದನ್ನೇ ಹಾಕೊಂಡೆಲ್ಲ ಚೆನ್ನಾಗಿದ್ದಾರೆ ನೋಡಿ. ಎಷ್ಟು ಮಸ್ತಾಗಿ ಕಾಣಿಸ್ತಿದೆ, ಖುಷಿ ಆಗುತ್ತೆ ನೋಡಿದ್ರೆ. ಸೊ ಇವರನ್ನೆಲ್ಲ ನೋಡಿದರೆ ನಮಗೆ ಒಂಥರ ಬೇಜಾರು. ಅಂದರೆ ನಾವೇ ನಿಂತ್ಕೋಬೇಕಿತ್ತು ಅಂತ, ನಾವು ಆ ಲೈಫಲ್ಲಿ ಇರಬೇಕಿತ್ತು ಅಂತ. ಇವಾಗ ಕೋಟಿ ಕೊಟ್ಟರು ಬರಲ್ಲ ಬಿಡಿ. ಅಂದರೆ ಬರುತ್ತೋ ಬರಲ್ಲೋ ಗೊತ್ತಿಲ್ಲ. ಬಟ್ ಆದರೆ ಆ ಫ್ಯೂಚರ್ ನಮ್ಮದು ಮುಗಿದಿದೆ. ಇವಾಗ ಅನಿಸುತ್ತೆ ಆ ಫ್ಯೂಚರೇ ಚೆನ್ನಾಗಿತ್ತು ಅಂತ. ಈ ಜೀವನದ ಜಂಜಾಟ ಯಾರಿಗೂ ಬೇಡ ಆಗಿದೆ. ಈ ಹೇಳೋದಲ್ಲ, ಹೇಳಿದರೆ ಕಷ್ಟ ಆಗುತ್ತೆ, ಆ ರೀತಿ ಇದೆ. ಅದಕ್ಕೋಸ್ಕರ ಬಟ್ ಆ ಲೈಫ್ ಇದೆಯಲ್ಲ, ತುಂಬ ಮೆಮೊರೇಬಲ್. ಅದೇ ಚೆನ್ನಾಗಿತ್ತು, ಒಂಥರ ಖುಷಿ ವಾತಾವರಣ. ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಇರ್ತಿದ್ವಿ ಅಂದರೆ ಆ ವಾತಾವರಣವೇ ಬೇರೆ. ಅಂದರೆ ಎಲ್ಲರ ಲೈಫಲ್ಲೂ ಆ ರೀತಿ ವಾತಾವರಣ ಇರುತ್ತೆ. ಅಂದರೆ ಸ್ಕೂಲ್ ಲೈಫ್ಸೇ ಬೇರೆ ಥರ ಇರುತ್ತೆ. ಸ್ಕೂಲ್ ಜೀವನ ಚೆನ್ನಾಗಿರುತ್ತೆ. ಅಂದರೆ ನಾವೆಲ್ಲರೂ ಒಂದು ಆ ಥರ ಇದ್ದಾರೆ. ಇವಾಗೆಲ್ಲ ಏನು, ನಾವೆಲ್ಲಿ ಹೋಗೋದಿದ್ರು ಯಾರೊಬ್ಬರು ಕರೆದ್ರೂ ಬರಲ್ಲ, ಆ ರೀತಿ ಇರುತ್ತೆ. ಎಲ್ಲಾದರೂ ಹೋಗೋಣ ಬರ್ರು ಅಂದರೂ ಬರಲ್ಲ. ಆ ಫ್ರೆಂಡ್ಸ್ ಅಂದ್ರೆ ಹಾಗಲ್ಲ, ಆ ಫ್ರೆಂಡ್ಶಿಪ್ ಲೈಫೇ ಬೇರೆ ರೀತಿ ಇರ್ತಿತ್ತು. ಅಂದರೆ ಎಲ್ಲಿ ಹೋಗೋದಿದ್ರು ಜೊತೆಗೆ ಒಂದು 4 ಜನ 5 ಜನ ಇರ್ತಿದ್ವು. ಒಂಥರ ಚೆನ್ನಾಗಿತ್ತು. ಬಟ್ ಇವಾಗೆಲ್ಲ ನಾನೊಬ್ಬನೇ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಮತ್ತೊಬ್ಬನ ಕರೆದ್ರು ಅವ್ನು ಬರಲ್ಲ, ಇವತ್ತು ನಾಳೆ ನಂಗೆ ಟೈಮ್ ಇಲ್ಲ ಅಂತಾರೆ. ಆ ರೀತಿ ಅದರಲ್ಲೂ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಪ್ಲ್ಯಾನ್ ಮಾತ್ರ ತುಂಬ ದೂರದ್ದು ಮಾಡ್ತಾರೆ. ಅಂದರೆ ಎಲ್ಲ ಹೊರಗಿನ ಕಂಟ್ರಿವರೆಗೂ ಪ್ಲ್ಯಾನ್
ಮಾಡ್ತಾರೆ. ಬಟ್ ಒಬ್ರು ಎಲ್ಲೂ ಬರಲ್ಲ. ಇಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಹೋಗೋಕ್ಕೊದ್ದು 10 ಕಿಲೋಮೀಟರ್ ದೂರಕ್ಕೂ ಬರಲ್ಲ. ಆ ರೀತಿ ಫ್ರೆಂಡ್ಸ್ ಇದ್ದಾರೆ. ಎಲ್ರು ಬಿಸಿ ಲೈಫ್ ಲೀಡ್ ಮಾಡ್ತಿದ್ದಾರೆ. ಆದ್ರೆ ನಮ್ ಕಾಲೇಜ್ ಲೈಫ್, ಸ್ಕೂಲ್ ಲೈಫ್ಸ್ ಎಲ್ಲ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಆ ಜೀವನದ ಮೆಮೊರಿನೇ ಬೇರೆ. ಅಂದ್ರೆ ಆಚೆ ಈಚೆ ಹೋಗ್ಕೊಂಡು ಕದ್ಕೊಂಡು ತಿನ್ನೋದಂತೆ ಏನೇನೋ ಮಾಡಿದೀವಿ. ತುಂಬಾ ಕೆಟ್ಟದಾಗಂತೂ ಇದ್ದೀವಿ. ಅಷ್ಟು ಚೆನ್ನಾಗಿತ್ತು ಲೈಫ್. ಬಟ್ ಇವಾಗ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಒಂಥರ ಪ್ರೌಡ್ ಫೀಲ್ ಬರುತ್ತೆ. ನಾನಿವಾಗ ವಿಡಿಯೋ ಮಾಡ್ತಾ ಇರೋದು ಊರು ಬಂದ್ಬಿಟ್ಟು ಹೊನ್ನಾವರ ತಾಲೂಕು ಬರುತ್ತೆ. ಅಂದರೆ ಇದು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇದೆ ಅನಿಸುತ್ತೆ. ಅಂದರೆ ಎಲ್ಲ ಕಡೆ ಇದೆ ಅನಿಸುತ್ತೆ ಅನ್ನೋದಕ್ಕಿಂತ ಆಲ್ ಓವರ್ ಕರ್ನಾಟಕ ಒಂದು 25 ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸು ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ ಇವತ್ತು. ಅಂದರೆ ಮಾನವ ಸರಪಳಿ ರಚನೆ ಮಾಡ್ತಾರೆ ಅಂತ ಹೇಳ್ಕೊಂಡು ಇದೆ ನ್ಯೂಸ್ ಇದೆ. ಅಂದರೆ ಪ್ರತಿಯೊಂದು ಆಯಾ ಪಂಚಾಯತ್ ವತಿಯಿಂದ ಎಲ್ಲರ ಕಡೆ ನಿಲ್ಲಿಸಿದ್ದಾರೆ. ಅಂದರೆ ನಮಗಿಲ್ಲಿ ಪಂಚಾಯತ್ ವತಿಯಿಂದ ನಿಲ್ಲಿಸಿದ್ದಾರೆ. ಸ್ಕೂಲ್ ವತಿಯಿಂದ ಸ್ವಲ್ಪ ಆಶಾ ಕಾರ್ಯಕರ್ತರು, ಅಂಗನವಾಡಿ ಅವಕ್ಕೆಲ್ಲ ವತಿಯಿಂದನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟು ಅವ್ರನ್ನ ನಿಲ್ಲಿಸಿದ್ದಾರೆ. ಸೊ ಒಳ್ಳೆ ವಿಷಯ ಏನು ಅಂತಂದರೆ ಮಳೆ ಬರ್ತಾ ಇಲ್ಲ. ಮಳೆ ಅಂದರೆ ನಮ್ಮ ಕಡೆ ಮಳೆ ಅಂದರೆ ಯಾವಾಗ ಬರುತ್ತಂತಲೇ ಗೊತ್ತಾಗಲ್ಲ. ಅವಾಗ ಬಂದು ಹೋಗಿ ಮಾಡ್ತಾ ಇರುತ್ತೆ. ಮಳೆ ಬರಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ಹೋಗಿರ್ತೀವಿ, ಸಡನ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ. ಆ ರೀತಿ ಮಳೆ ಬರ್ತಾ ಇದೆ ಇವಾಗಂತೂ. ಅಂದರೆ ನಮ್ಮ ಹೊನ್ನಾವರದಲ್ಲೇ ಆಲ್ಮೋಸ್ಟ್ ನಮ್ಮೂರಿಂದ ಇಲ್ಲಿ ಹೊನ್ನಾವರಕ್ಕೆ 10 ಕಿಲೋಮೀಟರ್ ಅಂತ ಅಂದ್ಕೊಂಡ್ರು. 10 ಕಿಲೋಮೀಟರ್ ಇಲ್ಲಿ ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ಎಷ್ಟು 1000 ಕಿಲೋಮೀಟರ್ ನಿಲ್ಲಿಸಿರ್ಬೋದು. ಇವತ್ತು ಮಾನವ ಸರಪಳಿ ರಚನೆ ಮಾಡಿದಂಥ ಎಲ್ಲ ಮಕ್ಕಳಿಗೆ, ಸ್ಕೂಲ್ನವ್ರಿಗೆ ಹಾಗೂ ನಾಗರಿಕರಿಗೆ ಪ್ರತಿಯೊಬ್ಬರಿಗೂ, ಹಾಗೆ ವಿಶೇಷವಾಗಿ ಆರಕ್ಷಕ ಸಿಬ್ಬಂದಿಯವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಆರಕ್ಷಕ ಸಿಬ್ಬಂದಿ ಇರೋದ್ರಿಂದ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಎಲ್ಲ ನಡೀತಾ ಇರೋದು. ಸೊ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅವರಿಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಅಂದರೆ ಯಾರ್ಯಾರು ವಿಡಿಯೋದಲ್ಲಿ ಇದ್ದೀರಾ ಅಂದರೆ ಆಲ್ಮೋಸ್ಟ್ ಈ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ, ಆ ಸ್ಟೂಡೆಂಟ್ಸ್ ಯಾರಾದರೂ ವಿಡಿಯೋ ನೋಡಿದರೆ ಎಲ್ಲರೂ ಹಾಯ್ ಅಂತ ಕಮೆಂಟ್ ಮಾಡಿ. ಸೊ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರಲಿ. ಎಲ್ಲರೂ ಚೆನ್ನಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿ, ಎಲ್ಲರೂ ವಿದ್ಯಾಭ್ಯಾಸ ಕೂಡ ಚೆನ್ನಾಗಿರಲಿ ಅಂತ ಆಶಿಸ್ತಾ ನಿಮ್ಗೆಲ್ರಿಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯ, ಪ್ಲೀಸ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ.